ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್. ಈ ಸಂಚಿಕೆಯಲ್ಲಿ ಈ ಊಟ ಮಾಡುವಾಗ ನಮ್ಮ ದೇಹದಲ್ಲಿರೋ ದೋಷಗಳ ಮೇಲೆ ಏನೇನು ಪರಿಣಾಮ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಈ ಊಟ ಮಾಡುವಾಗ 3 ಭಾಗದಲ್ಲಿ ನಾವು ನೋಡಬಹುದು. ಒಂದು, ಊಟ ಮಾಡೋದು, ಪದಾರ್ಥಗಳನ್ನ ನೋಡೋದು, ಅದನ್ನು ಸೇವನೆ ಬಾಯಲ್ಲಿ ಇಟ್ಕೊಳ್ಳೋದು, ಅದನ್ನು ಅಗದಿ ತಿನ್ನೋದು. ಇದು ಒಂದು ಭಾಗ. ಎರಡನೇ ಭಾಗ, ಆ ಆಹಾರ ಹೊಟ್ಟೆ ಮುಟ್ಟಿದ ಮೇಲೆ ಅಲ್ಲಿ ಡೈಜೆಷನ್ ಕ್ರಿಯೆ ಆಗೋದು. ಇದು ಎರಡನೇ ಭಾಗ. ಮೂರನೇ ಭಾಗ ಡೈಜೆಷನ್ ನಂತರ ಆಗ ಕ್ರಿಯೆಗಳೆಲ್ಲ ಮೂರನೇ ಭಾಗ. ನಮ್ಮ ದೇಹದಲ್ಲಿ ನಾನು ತಿಳಿಸ್ಕೊಟ್ಟಂಗೆ 3 ದೋಷಗಳಿದೆ: ವಾತದೋಷ, ಪಿತ್ತದೋಷ, ಕಫದೋಷ. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಾವು ಆಹಾರ ತಿನ್ನೋ ಟೈಮಲ್ಲಿ ವಾತ ಜಾಸ್ತಿ ಆಗತ್ತೆ. ಅದಕ್ಕೆ ಅಷ್ಟು ಚೆನ್ನಾಗಿ ನಮ್ಮ ಗ್ರಂಥಗಳು ತಿಳಿಸ್ಕೊಡುತ್ತೆ, ಊಟ ಮಾಡೋ ಟೈಮಲ್ಲಿ ಗಮನ ಇಟ್ಟು ಊಟ ಮಾಡಿ, ಮಾತಾಡೋಕ್ಕೆ ಹೋಗಬೇಡಿ, ವಿಚಾರಗಳು ತುಂಬ ಧಾರಣೆ ಮಾಡೋಕ್ಕೆ ಹೋಗಬೇಡಿ, ಮನಸ್ಸಲ್ಲಿ ಸಾಕಷ್ಟು ಡಿಸ್ಕಷನ್ಸು, ಆರ್ಗ್ಯುಮೆಂಟ್ಸು ಒಳಗಾಗಬೇಡಿ, ಫೋನ್ಗಳು ನೋಡಬೇಡಿ, ಟಿ ವಿ ನೋಡಬೇಡಿ. ಯಾಕಂದರೆ ಆಗಲೇ ಊಟ ಮಾಡುವಾಗ ವಾಯು ಜಾಸ್ತಿ ಆಗಿರುತ್ತೆ. ಇದನ್ನು ನೀವು ಜಾಸ್ತಿ ಮಾಡೋಕ್ಕೋದ್ರೆ ಇನ್ನೂ ವಾಯು ಜಾಸ್ತಿ ಆಗುತ್ತೆ. ಸೆಲ್ಫ್ ಸರ್ವಿಸ್ ಹೋಟೆಲ್ ಕೂತ್ಕೊಂಡು ಊಟ ಮಾಡೋದು, ಯಾಕಂದರೆ ಊಟ ಮಾಡೋ ಕ್ರಿಯೆಯಲ್ಲೇ ವಾಯು ಜಾಸ್ತಿ ಆಗುತ್ತೆ. ಇದೆಲ್ಲ ಮಾಡ್ಕೊಂಡ್ರೆ ಇನ್ನೂ ವಾಯು ಜಾಸ್ತಿ ಆಗುತ್ತೆ. ಸೊ ಡೈಜೆಷನ್ ಆಗೋ ಟೈಮಲ್ಲಿ ಪಿತ್ತ ಹೆಚ್ಚಾಗತ್ತೆ. ಊಟ ಮಾಡುವಾಗ ಮತ್ತೊಂದು ಮಾಡದೇ ಇರೋದು ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳಿಗೆ ಒಳಗಾಗೋದು. ಕಾಮಕ್ಕೆ, ಕ್ರೋಧಕ್ಕೆ ಎಲ್ಲ ಒಳಗಾಗಬೇಡಿ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಡೈಜೆಷನ್ ಕೆಪಾಸಿಟಿ ಕೂಡ ಕಂಪ್ಲೀಟಾಗಿ ಸರಿ ಆಗಲ್ಲ. ಅಗ್ನಿ ವಿಷಮಾಗ್ನಿ ಆಗೋಗ್ಬಿಡುತ್ತೆ. ಸೊ ನೀವು ಟಿ ವಿ ನೋಡೋವಾಗಲೂ ತುಂಬ ಫೈಟಿಂಗು ಇದೆಲ್ಲ ತುಂಬ ನೋಡೋದ್ರಿಂದ ಏನಾಗುತ್ತೆ ಅಂದರೆ, ಈ ಪಿತ್ತ ವಿಕೃತ ಆಗುತ್ತೆ. ಹೇಗಿದ್ರೂ ಪಿತ್ತ ಜಾಸ್ತಿ ಆಗಿರುತ್ತೆ, ಸೊ ಅದು ಇನ್ನೂ ವಿಕೃತ ಆಗುತ್ತೆ. ಕೊನೆಯದು ಡೈಜೆಷನ್ ಆಗಿದ್ಮೇಲೆ ಕಫ ಜಾಸ್ತಿ ಆಗುತ್ತೆ. ಅದಕ್ಕೆ ಊಟ ಆಗಿದ್ಮೇಲೆ ಮಲ್ಕೊಬಾರ್ದು ಅಂತ ಹೇಳೋದು. ಊಟ ಆಗಿದ್ಮೇಲೆ ಏನು ಮಾಡಬೇಕು? 100 ಹೆಜ್ಜೆ ಇಡಬೇಕು. 100 ಹೆಜ್ಜೆ ಮಾಡೋದ್ರಿಂದ ಡೈಜೆಷನ್ನು ಪ್ರಮಾಣವಾಗಿ ಗ್ರಾವಿಟಿ, ಆ ತಿಂದಿದ್ದ ಆಹಾರ ಕರೆಕ್ಟಾಗಿ ಅದು ಸ್ಥಾನಕ್ಕೆ ಹೋಗಿ ತಲುಪಿಸುತ್ತೆ. 100ಗಿಂತ ಹೆಚ್ಚು ನಡ್ಕೊಂಡು ಹೋದ್ರಿ ಅಂದರೆ ಕಾಯಿಲೆಗೆ ಒಳಗಾಗ್ತೀರಾ. ನೀವು ಊಟ ಆಗಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಏನಾರು ಮಾಡಿದ್ರಿ ಅಂದರೆ ಹೊಟ್ಟೆ ಬರುತ್ತೆ. ಮಲ್ಕೊತೀರ ಅಂದರೆ ದೇಹ ಗಾತ್ರ ಜಾಸ್ತಿ ಆಗುತ್ತೆ. ಈ ವಿಚಾರ ಆಯುರ್ವೇದ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದೆ, ಊಟ ಆಗಿದ್ಮೇಲೆ ಏನು ಮಾಡಬೇಕು ಅಂತ. ಸೊ ಯಾಕಂದರೆ ಕಫ ಜಾಸ್ತಿ ಆಗುತ್ತೆ. ಈ 3 ದೋಷಗಳನ್ನು, ವಾತ, ಪಿತ್ತ, ಕಫ, ಊಟ ಮಾಡೋದ್ರಿಂದ ಜಾಸ್ತಿ ಆಗೋದನ್ನು ಕಮ್ಮಿ ಹೆಂಗೆ ಮಾಡೋದು? ಊಟ ಆಗಿದ್ಮೇಲೆ ಇಷ್ಟೇ ಮಾಡಿ. ಊಟ ಆಗಿದ್ಮೇಲೆ ಕಟು ತಿಕ್ತ ಕಷಾಯ ಇರೋ ದ್ರವ್ಯಗಳನ್ನ ಸೇವನೆ ಮಾಡಬೇಕು. ಯಾವ್ದ್ಯಾವ್ದದು? ಅಡಿಕೆ ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟು. ಅಡಿಕೆ ಒಂದಿಷ್ಟು ಪೀಸ್ ತೊಗೊಂಡು ಬಾಯಲ್ಲಿ ಇಟ್ಕೊಂಡು ಅದನ್ನು ಅಗೀರಿ, ಅದರಿಂದ ರಸ ಬರುತ್ತೆ. ಅದು ವಾತ, ಪಿತ್ತ, ಕಫ 3 ದೋಷಗಳನ್ನು ಕಮ್ಮಿ ಮಾಡುತ್ತೆ. ಅದಿಲ್ಲ, ಅಡಿಕೆ ಆಗಲ್ಲ ಡಾಕ್ಟ್ರೇ, ನನಗೆ ಅಡಿಕೆ ಬೇಡ, ಮಕ್ಕಳೆಲ್ಲ ಬೇಡ ಅಂತಾರೆ ಅಂದರೆ ಕರ್ಪೂರ ಸ್ವಲ್ಪ ಬಾಯಲ್ಲಿ ಇಟ್ಕೊಳ್ಳಿ. ಅಂದರೆ ಆಹಾರದಲ್ಲಿ ಬಳಸೋ ಕರ್ಪೂರ. ಕಸ್ತೂರಿ, ಒಂದು ಸ್ವಲ್ಪ ಕಸ್ತೂರಿ ತೊಗೊಂಡು ಬಾಯಲ್ಲಿ ಇಟ್ಕೊಳ್ಳಿ. ಅದು ಕೂಡ ವಾತ, ಪಿತ್ತ, ಕಫಗಳನ್ನು ಜಾಸ್ತಿ ಆಗಿರೋದು ಆಹಾರ ಸೇವನೆ ಮಾಡೋ ಟೈಮಲ್ಲಿ ಅವು ಕಮ್ಮಿ ಆಗುತ್ತೆ. ತಾಂಬೂಲದ ಎಲೆ, ಅದನ್ನು ಕೂಡ, ವೀಳ್ಯದೆಲೆ ಕೂಡ ಸೇವನೆ ಮಾಡ್ಬೋದು. ಅದು ಕೂಡ ವಾತ, ಪಿತ್ತ, ಕಫ ಕಮ್ಮಿ ಮಾಡುತ್ತೆ. ಜಾತಿ ಫಲ, ಅದನ್ನು ಒಂದು ಕಾಯಿನ ನೀವು ಬಳಸ್ಬೋದು. ಇದ್ರ ಜೊತೆಗೆ ಮತ್ತೊಂದು ತುಂಬ ಸುಲಭವಾಗಿರೋದೇನು ಅಂದರೆ ಲವಂಗ. ಅಡುಗೆ ಮನೆಯಲ್ಲಿ ಲವಂಗ ಇದ್ದೇ ಇರುತ್ತೆ. ಊಟ ಆಗಿದ್ಮೇಲೆ ಬಾಯಲ್ಲಿ 1-2 ಲವಂಗದ ಪೀಸ್ ಇಟ್ಕೊಳ್ಳಿ. ವಾತ, ಪಿತ್ತ, ಕಫ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅದರಿಂದ ದೋಷಗಳು ಜಾಸ್ತಿ ಆಗಿರೋದನ್ನು ಕಮ್ಮಿ ಆಗುತ್ತೆ. ಸೊ ಬಾಯಲ್ಲಿ ಲವಂಗ, ಅಡಿಕೆ, ಪಚ್ಚಕರ್ಪೂರ, ಕಸ್ತೂರಿ, ಜಾತಿಫಲ ಇವೆಲ್ಲ ಇಟ್ಕೊಳ್ಳೋದು ಅಭ್ಯಾಸ ಮಾಡಿದ್ರಿ ಅಂದರೆ ಆ ಆಹಾರ ತಿನ್ನೋದ್ರಿಂದ ವಾತ, ಪಿತ್ತ, ಕಫಗಳು ಜಾಸ್ತಿ ಏನಾದ್ರು ಶೇಖರಣೆ ಆಗಿತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಈಗ ನೀವು ಊಟಕ್ಕೆ ಕೂತ್ಕೊಂಡಿರ್ತೀರ, ಏನೋ ನಿಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿ ನಡೀತಾ ಇದೆ, ಅದ್ರದ್ದು ಯೋಚನೆ ತುಂಬ ತುಂಬಿಕೊಂಡಿರುತ್ತೆ ಮನಸ್ಸಲ್ಲಿ.
ಹಾಗೂ ಊಟ ಮಾಡೋ ಟೈಮಲ್ಲಿ ಆ ಡಿಸ್ಕಷನ್ಸ್ ನಡೀತಾ ಇರುತ್ತೆ, ಏನೋ ಒಂದು ಮನೆ ಸಮಸ್ಯೆ. ಈ ಡಿಸ್ಕಷನ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ದೋಷಗಳು ಜಾಸ್ತಿ ಆಗುತ್ತೆ. ಅದನ್ನು ಹೆಂಗೆ ಕಮ್ಮಿ ಮಾಡೋದು? ಈ ಪದಾರ್ಥಗಳನ್ನ ಸೇವನೆ ಮಾಡಿ. ನಾನು ಹೇಳಿದ ಪದಾರ್ಥಗಳು ಕರ್ಪೂರ, ಕಸ್ತೂರಿ, ಲವಂಗ, ಅಡಿಕೆ, ಜಾತಿಫಲ. ಸೊ ಇವೆಲ್ಲ ಪದಾರ್ಥ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನೀವು ಊಟ ಮಾಡೋ ಟೈಮಲ್ಲಿ ಆರ್ಗ್ಯುಮೆಂಟ್ಸು ಇದೆಲ್ಲ ಮಾಡಿರ್ತಿದ್ರೆ ಅದರದ್ದೆಲ್ಲ ಎಫೆಕ್ಟ್ಸು, ವಾತ ಪಿತ್ತ ಕಫ ಜಾಸ್ತಿ ಆಗಿರೋ ಎಫೆಕ್ಟ್ಸ್ನ ಕಮ್ಮಿ ಮಾಡೋದಕ್ಕೆ ಈ ಪದಾರ್ಥಗಳು ಸೇವನೆ ಮಾಡಬೇಕು. ಈ ಪದಾರ್ಥಗಳು ಸೇವನೆ ಮಾಡಿದೆ ಅದರಿಂದ ಬರೋ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾನು ಈ ತಾಂಬೂಲದ ವಿಚಾರ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಆಯುರ್ವೇದದ ಪ್ರಕಾರ ತಾಂಬೂಲ ಹೆಂಗೆ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು, ತಾಂಬೂಲ ಸೇವನೆ ಮಾಡೋದ್ರಿಂದ ಏನೇನು ನಿಮಗೆ ಹೆಲ್ತ್ ಬೆನಿಫಿಟ್ಸು ಸಿಗತ್ತೆ, ಮತ್ತು ತಾಂಬೂಲ ಸೇವನೆ ಮಾಡೋದು ಕರೆಕ್ಟಾ ಇಲ್ವಾ, ಇವೆಲ್ಲ ವಿಚಾರ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.